ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ ಅಂತ ಆರೋಪವನ್ನ ಮಾಡ್ತಾ ಇದೆ ರಾಜ್ಯ ಬಿಜೆಪಿ. ಎಸ್ಸಿ ಎಸ್ಪಿ ಟಿಎಸ್ಪಿ ಹಣ ದುರ್ಬಳಕೆ ವಿಚಾರವಾಗಿ ಪ್ರತಿಭಟನೆಗೆ ಮುಂದಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಕೇಸರಿ ಪಡೆ ಮತ್ತಷ್ಟು ಹೋರಾಟವನ್ನ ತೀವ್ರಗೊಳಿಸುತ್ತಿದೆ. ಸದನದ ಒಳಗೆ ಮಾತ್ರ ಅಲ್ಲ, ಹೊರಗೂ ಕೂಡ ಪ್ರತಿಭಟನೆಯ ಕಿಚ್ಚು ಹತ್ತಿದೆ. ಫ್ರೀಡಂ ಪಾರ್ಕ್ನಲ್ಲಿ ಕೇಸರಿ ಪಡೆ ಈಗ ಪ್ರತಿಭಟನೆ ಮುಂದಾಗಿರುವುದು, ಜೊತೆಯಲ್ಲಿ ದಲಿತ ಸಂಘಟನೆಗಳನ್ನ ಕೂಡ ಸೇರಿಸಿಕೊಂಡಿದೆ. ಹಾಗಾಗಿ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಿದೆ. ಇಂದು ಬಿಜೆಪಿ ಹೋರಾಟ ತೀವ್ರಗೊಳಿಸೋದಕ್ಕೂ ಮುಂದಾಗಿಬಿಟ್ಟಿದ್ದಾರೆ ಬಿಜೆಪಿಯ ನಾಯಕರು. ಇತರ ಕೇರಿಗಳ ಉದ್ಧಾರಕ್ಕೋಸ್ಕರ ಮೀಸಲಾಗಿತ್ತು. ಆ ಹಣವನ್ನ ಇವತ್ತು ಗ್ಯಾರಂಟಿಗಳಿಗೆ ಉಪಯೋಗ ಮಾಡ್ತಾ ಇದ್ದಾರೆ. ಗ್ಯಾರಂಟಿಗಳು ಅದಕ್ಕೆ ಸಿದ್ದಣ್ಣ, ನಾನು ಸಿದ್ದಣ್ಣ ಲೂಟಿ ಗ್ಯಾರಂಟಿ ಅಣ್ಣ, ನಾನು ಸಿದ್ದಣ್ಣ ಲೂಟಿ ಗ್ಯಾರಂಟಿ ಅಣ್ಣ. ಸಿದ್ದರಾಮಯ್ಯನವರ ಸ್ಥಿತಿ ಹಂಗೆ. ಈಗ ಬಂದಿದ್ರಲ್ಲ ಅವರೆಲ್ಲ, ಸಿದ್ದರಾಮಯ್ಯನವರು ಮುಖವಾಡ ಹಾಕೊಂಡು ನಿಜವಾಗೂ ಭಿಕ್ಷೆ ಬೇಡ ಸ್ಥಿತಿಗೆ ಕರ್ನಾಟಕ ಇವತ್ತು ತಂದಿದ್ದಾರೆ. ಸಿದ್ದರಾಮಯ್ಯ ಭಿಕ್ಷೆ ಬೇಡುವ ಸ್ಥಿತಿಗೆ ಕರ್ನಾಟಕದ ನಮಗೆ ಸ್ವಾತಂತ್ರ್ಯ ಬಂದ ಇತಿಹಾಸದಲ್ಲಿ ಯಾರಾದರೂ 1 ಲಕ್ಷ ಮೇಲೆ ಕೋಟಿ ಸಾಲ ಮಾಡಿದ್ರೆ ಒಂದೇ ವರ್ಷಕ್ಕೆ, ಆ ಚಾಂಪಿಯನ್ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯನವರು. ಈ ಬಾರಿ ಅವರು 1,05,000 ಕೋಟಿ ಸಾಲ ಮಾಡ್ತಾ ಇದ್ದಾರೆ. ಬಾರಿ ಅಖಿಲೇಶ್ ಏನು ಸದನದ ಒಳಗೆ ಅಷ್ಟಾಗಿ ವಿಪಕ್ಷಗಳು ಕಟ್ಟಿ ಹಾಕೋದಕ್ಕೆ ಪ್ರಯತ್ನವನ್ನ ಪಡ್ತಾ ಅನ್ನೋದಕ್ಕಿಂತ ಹೆಚ್ಚಾಗಿ ಸದನದ ಹೊರಗಡೆ ಸಾಕಷ್ಟು ಹೋರಾಟ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ನಿನ್ನೆಷ್ಟೇ ಫ್ರೀಡಂ ಪಾರ್ಕ್ ನಲ್ಲಿ ಎಸ್ಸಿಪಿ ಟಿಎಸ್ಪಿ ಹಣ ದುರ್ಬಳಕೆಯನ್ನ ಏನು ಗ್ಯಾರಂಟಿಗಳಿಗೆ ಬಳಸ್ಕೊಂಡಿದ್ರು ಕಾಂಗ್ರೆಸ್ ಸರ್ಕಾರದವರು, ಈಗ ಅದನ್ನ ವಿರೋಧಿಸಿ ನಿನ್ನೆ ಅಷ್ಟೇ ಪ್ರತಿಭಟನೆಯನ್ನ ಮಾಡಿದ್ರು ಸಲ್ವಾದಿ ನಾರಾಯಣ ಸ್ವಾಮಿ ಅವರು, ಅದೇ ರೀತಿಯಾಗಿ ಆರ್ ಅಶೋಕ್, ಇನ್ನು ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರು, ಎಲ್ಲ ಶಾಸಕರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಹಾಜರಿದ್ರು. ಅದೇ ರೀತಿಯಾಗಿ ಏನು ಸಿಎಂ ಸಿದ್ದರಾಮಯ್ಯನವರ ಮುಖವಾಡನ ಅದೇ ರೀತಿಯಾಗಿ ಅಶೋಕ್ ಡಿ ಕೆ ಶಿವಕುಮಾರ್ ಅವರ ಮುಖವಾಡವನ್ನ ಕೂಡ ಧರಿಸಿ, ಅಂದ್ರೆ ಕಮಿಷನ್ ಕುಮಾರ ನಾನು, ಡಿ ಕೆ ಶಿವಕುಮಾರ್ ಅಲ್ಲ, ಅದೇ ರೀತಿಯಾಗಿ ನಾನು ಸಿದ್ದರಾಮಯ್ಯ ಅಲ್ಲ ಲೂಟಿ ರಾಮಯ್ಯ ಅನ್ನುವಂತ ಮುಖವಾಡವನ್ನ ಧರಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇವತ್ತು ಕೂಡ ಈ ಒಂದು ಪ್ರತಿಭಟನೆ ಅದೇ ರೀತಿಯಾಗಿ ಮುಂದುವರಿಯುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇರುವಂತದ್ದು. ಇವತ್ತು ಅದೇ ಫ್ರೀಡಂ ಪಾರ್ಕ್ ನಲ್ಲೇ ಈ ಎಲ್ಲ ಏನು ರಾಜ್ಯಾಧ್ಯಕ್ಷರಾದಂತಹ ಬಿ.ವೈ. ವಿಜಯೇಂದ್ರ ಅವರು, ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಎಲ್ಲ ಬಿಜೆಪಿ ಶಾಸಕರು ಇವತ್ತು ಕೂಡ ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಈ ಒಂದು ಅಧಿವೇಶನ ಮುಗಿಯೋವರೆಗೂ ಪ್ರತಿಭಟನೆ ನಿರಂತರವಾಗಿ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಸದನದ ಒಳಗೆ ಕಟ್ಟಿ ಹಾಕೋದ್ರಿಗಿಂತ ಹೆಚ್ಚಾಗಿ ಸದನದ ಹೊರಗಡೆ ಕಟ್ಟಿ ಹಾಕಿದ್ರೆ ಜನರಿಗೂ ಕೂಡ ಈಸಿಯಾಗಿ ತಲುಪುತ್ತೆ, ಜನರಿಗೂ ಕೂಡ ಕಾಂಗ್ರೆಸ್ ಸರ್ಕಾರದವರು ಏನೇನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ ಅನ್ನುವಂಥದ್ದು ಇದೀಗ ಬಿಜೆಪಿ ನಾಯಕರ ನಿರ್ಧಾರ ಅನ್ನುವಂಥದ್ದು. ಅಖಿಲೇಶ್ ಧನ್ಯವಾದಗಳು ಕವನ ತಮ್ಮೆಲ್ಲ ಮಾಹಿತಿಗೆ.